ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೊಸ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಸಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ, ಅಂದರೆ ಸಿಟಿಗೆ ಹೋಗ್ತಾ ಇದ್ದೀವಿ. ಪಾಪುಗೆ 2-3 ಸರಿ ಅವಳು ಹೊಟ್ಟೆನೋ ಅಂದ್ಲು ಪಾಪು. ಅದಕ್ಕೆ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸೋಣ, ಹಾಗೆ ಆದರೆ ಸ್ಕ್ಯಾನಿಂಗ್ ಕೂಡ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಪಾಪುನೇ ಹೇಳ್ತಿದ್ದಾಳೆ ಹೊಟ್ಟೆ ನೋವು ಅಂತ. ಸೊ ನಾವು ಅದನ್ನು ಹಾಗೆ ಬಿಡಬಾರ್ದು. ಆಮೇಲೆ ನಾಳೆ ದಿವಸ ಏನಾದರೂ ಹೆಚ್ಚು ಕಡಿಮೆ ಆದರೆ, ಅಯ್ಯೋ ನನ್ನ ಮಗಳು ಹೇಳ್ತಾ ಇದ್ಲು ಹೊಟ್ಟೆ ನೋವು ತೋರಿಸ್ಬೇಕಾಗಿತ್ತು ಹಾಸ್ಪಿಟ್ಲಿಗೆ ಅಂತ ಅಂದ್ಬಿಟ್ಟು ಅವಾಗ ನೋವು ತಿಂದರೆ ಏನೂ ಪ್ರಯೋಜನಕ್ಕೆ ಬರೋಲ್ಲ. ಸೊ ಅದಕ್ಕೆ ಇವತ್ತೇ ಹೋಗಿ ಪಾಪುಗೆ ಒಂದು ಸರಿ ಚೆಕಪ್ ಮಾಡಿಸಿ, ಹಾಗೆ ನನಗೂ ಮೂಗು ಸೋರ್ತಾ ಇದೆಯಲ್ಲ, ಸೊ ಟ್ಯಾಬ್ಲೆಟ್ ಏನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇವತ್ತು ಔಟಿಂಗ್ ಲಾಗ್ ಆಗಿರುತ್ತೆ. ಸೊ ಲಾಗ್ ನೋಡಿ, ಇಷ್ಟ ಆದ್ರೇ ನೋಡಿ, ನಿಮ್ಗೆ ಇಷ್ಟ ಆದ್ರೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ, ಹೇಳ್ತಿದ್ರೆ ಸ್ಕಿಪ್ ಮಾಡಿ. ಸೊ ಇವತ್ತು ಮನೇಲಿ ಪೂಜೆ ಕೂಡ ಆಗಿದೆ. ಸೊ ಇವತ್ತು ನಾನು ಮನೇಲಿ ಟಿಫನ್ ಮಾಡಿದ್ದು ಚಿತ್ರಾನ್ನ. ಸೊ ಸಿಂಪಲ್ಲಾಗಿ ಚಿತ್ರಾನ್ನ ತಿಂದ್ಕೊಂಡು ಆದಷ್ಟು ಬೇಗ ನಾವು ಹೋಗೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿಂದ ಸಿಟಿಗೆ ದೂರ. ಸೊ ನೋಡಿ, ದೇವ್ರ ಪೂಜೆ ಕೂಡ ಆಗಿದೆ. ಇವತ್ತು ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ದು. ಚೆನ್ನಾಗಿ ಮಾಡಿದ್ದಾರೆ, ಅಲಂಕಾರ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ಪೂಜೆ ಮಾಡೋವರೆಗೂ ಸುಮ್ಮನೆ ಕೈ ಮುಗಿಯೋದೇ ನನ್ನ ಕೆಲಸ ಆಗೋಗ್ಬಿಟ್ಟಿದೆ. ಸೊ ಚಿತ್ರಾನ್ನ ಮಾಡಿದ್ದೆ. ಬಾಕ್ಸ್ಗೆ ನನ್ನ ಹಸ್ಬೆಂಡ್ಗೆ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಚಿತ್ರಾನ್ನ. ಆಮೇಲೆ ಪಾಪುಗೆ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಹಾಕ್ಕೊಂಡಿದ್ದೀನಿ. ನೋಡಿ ಚಿತ್ರಾನ್ನ ಇದೆ. ಈಗ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗಿದ್ದಾರೆ ನನ್ನ ಹಸ್ಬೆಂಡು. ಹಾಗೆ ಪಾಪುನ ಒಂದು ರೌಂಡ್ ಹಾಕ್ಸ್ಕೊಂಡು ಬರ್ತಾರೆ. ಸೊ ಬನ್ನಿ ಫ್ರೆಂಡ್ಸ್, ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಫ್ರೆಂಡ್ಸ್, ಹಾಗೆ ಮಾಡಿ ಮೇಲೆ ಬಂದಿದ್ದೀನಿ. ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ 1-2 ರೌಂಡ್ ಹಾಕೋಣ ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ನೆನ್ನೆ ನಾನು ವೆಯ್ಟ್ ಚೆಕ್ ಮಾಡಿದೆ. ಅಯ್ಯೋ, ವೆಯ್ಟ್ ಮಾತ್ರ ತುಂಬಾ ಇದ್ದೀನಿ, 68 ಆಗಿಬಿಟ್ಟಿದೆ. ನಾನು 60ಗಿಂತ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟೊಂದು ವೆಯ್ಟ್ ಇದ್ದರೆ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ PCOD ಪ್ರಾಬ್ಲಮ್ಮು ಬರುತ್ತೆ. ಆಗ ನಾವು ನೆಕ್ಸ್ಟ್ ಸೆಕೆಂಡ್ ಬೇಬಿಗೆ ಟ್ರೈ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗಿಲ್ಲ, PCOD ಬಂತು. ಹಾಗೆ ನನಗೂ ಕೂಡ ಸರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇನ್ಮೇಲೆ ವೆಯ್ಟ್ ಲೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಆದರೆ ನಾನು ವೆಯ್ಟ್ ಲಾಸ್ ಜರ್ನಿ ಕೂಡ ನಾನು ಶೇರ್ ಮಾಡ್ಕೊತೀನಿ. ನಾನು ಭರವಸೆ ಕೊಡ್ತಾಯಿಲ್ಲ, ಯಾಕೆ ಅಂತಂದರೆ ನಾನು ಒಂದು ಅಂತೀನಿ, ಅದನ್ನ ಅದೇ ಥರ ಮಾಡೋಣ ಅಂತ ಅಂದ್ಕೊತೀನಿ. ಅದು ಯಾಕೋ ಅದಾಗೋದೇ ಇಲ್ಲ. ನಾನೇನು ಅಂದ್ಕೊತೀನೋ ಅದಾಗಲ್ಲ, ನಾನೇನು ಹೇಳ್ತೀನೋ ಅದು ಉಲ್ಟಾಗ್ಬಿಡುತ್ತೆ. ಸೊ ಅದಕ್ಕೆ ನಾನೇನು ಹೇಳೋಕ್ಕೋಗಲ್ಲ. ಬಟ್ ಲಾಗ್ಸ್ ಮಾತ್ರ ಬರ್ತಾ ಇರುತ್ತೆ. ಇನ್ಮೇಲೆ ಇಂಟ್ರೆಸ್ಟಾಗಿ ಇರುತ್ತೆ ಲಾಗ್ಸು, ನೋಡ್ತಾ ಇರಿ. ಹಾಗೆ ಫ್ರೆಂಡ್ಸ್, ಮೈ ಥಾಟ್ಸ್ ಅಂತ ಇನ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನನಗೇನೇನು ಮೈಂಡಿಗೆ ಬರುತ್ತೆ, ನಾನೇನೆಲ್ಲ ಥಿಂಕ್ ಮಾಡ್ತೀನಿ, ಸೊ ಮೈ ಥಾಟ್ಸ್ ಎಲ್ಲ ಹೆಂಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತೊಂದು ಶೇರ್ ಮಾಡ್ಕೊಬೇಕು ಅಂತಂದರೆ, ನಾನು ಗಾಳಿ ಇದೆ, ಕೇಳಿಸ್ತದೆಲ್ಲ ಗೊತ್ತಿಲ್ಲ. ನಾನು ಈ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲ ಇರ್ತಾರಲ್ಲ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಅವ್ರ ಸ್ಟೋರಿ ಎಲ್ಲ ಶೇರ್ ಮಾಡ್ಕೊಂಡಿರ್ತಾರಲ್ಲ. ಸೊ ಅವಾಗ ಅವ್ರನ್ನೆಲ್ಲ ನೋಡಿದ್ರೆ ನನಗೆ ಏನು ಅನಿಸುತ್ತೆ ಅಂದರೆ, ಅಯ್ಯೋ ಅವರೆಲ್ಲ ಸಿಟಿಯಲ್ಲಿ ಆರಾಮಾಗಿ ಚೆನ್ನಾಗಿದ್ದಾರೆ, ಇದು ಬೇರೆ ಇದಕ್ಕೆಲ್ಲ ಹೋಗ್ತಾರೆ, ಬೇರೆ ಕಂಟ್ರಿಗೆಲ್ಲ ಹೋಗ್ತಾರೆ, ಚೆನ್ನಾಗಿರ್ತಾರೆ. ನಾವು ನೋಡಿದ್ರೆ ಹಳ್ಳಿಯಲ್ಲಿ ಹಿಂಗೆ ಬಂದಿದ್ದೀವಲ್ಲ ಅಂತ ಬೇಜಾರಾಗುತ್ತೆ ಒಂದೊಂದು ಸರಿ. ಅವ್ರ ಥರ ನಾವಿಲ್ವೇ ಅಂತ ನನಗೆ ಬೇಜಾರಾಗುತ್ತೆ ಒಂದೊಂದು ಸರಿ. ಅವಾಗ ಹಂಗೆ ನಾನು ಯೋಚನೆ ಮಾಡ್ತೀನಿ. ನಾನೇನು ಯೋಚನೆ ಮಾಡ್ತೀನಿ ಅಂತಂದರೆ, ನನಗಿಂತ ಕೆಲ ಪರಿಸ್ಥಿತಿಯಲ್ಲಿ ಇರ್ತಾರೆ ನೋಡಿ ಕೆಲವರು, ನನಗಿಂತ ಲೋ ಲೆವೆಲ್ ಆಗಿರ್ತಾರೆ. ಎಷ್ಟೊಂದು ಜನಕ್ಕೆ ಸ್ವಂತ ಮನೆ ಇರಲ್ಲ, ಸರಿಯಾದ ಜಾಗ ಇರಲ್ಲ, ಒಂದೊತ್ತು ಊಟ ಇರಲ್ಲ, ಒಂದು ತನ್ನಕ್ಕೆ ಎಷ್ಟೊಂದು ಕಷ್ಟಪಡ್ತಿರ್ತಾರೆ. ಸೊ ಅವ್ರನ್ನೆಲ್ಲ ನೋಡಿ ಆಗ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಲೈಫ್ ನೀನು ಚೆನ್ನಾಗೇ ಕೊಟ್ಟಿದ್ಯಾ, ನೀನು ಇನ್ನಷ್ಟು ನನ್ನ ಲೈಫ್ನ ನಾನು ಚೆನ್ನಾಗಿ ಮಾಡ್ಕೊತೀನಿ. ಪ್ರತಿಯೊಂದು ನಿನ್ನ ಹತ್ರ ಕೇಳಲ್ಲ, ನಿನ್ನ ಅನುಗ್ರಹ ಇದ್ದರೆ ಒಂದು ಸಾಕು ಅಂತ ಕೇಳಿಕೊಂಡು. ಸೊ ಇನ್ನು ನಾನು ಆವಾಗ ಕೊರ್ಗಕ್ಕೆ ಹೋಗಲ್ಲ. ಪರವಾಗಿಲ್ಲಪ್ಪ, ಅವ್ರವ್ರ ಲೈಫ್ ಅವ್ರವ್ರು ಕೇಳ್ಕೊಂಡು ಬಂದಿರೋದು. ನನ್ನ ಲೈಫ್ ಇನ್ನೂ ಚೆನ್ನಾಗಿರಬೇಕು ಅಂದರೆ ನಾನು ಸಂಪಾದಿಸಬೇಕು, ನನಗಿಷ್ಟ ಬಂದಾಗ ನಾನು ಬದುಕಬೇಕು, ನಾನು ಚೇಂಜ್ ಆಗಬೇಕು. ಸೊ ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಬೇಕು. ಯಾರು ಬಂದು ನಮ್ಮನ್ನು ಬೆಳೆಸಲ್ಲ, ಯಾರು ಬಂದು ನಮ್ಮನ್ನ ಉದ್ಧಾರನೂ ಮಾಡಲ್ಲ. ನಮ್ಮ ಲೈಫು ನಮ್ಮದು, ನಾವೇ ನಮ್ಮ ಲೈಫನ್ನ ಬ್ಯೂಟಿಫುಲ್ಲಾಗಿ ಮಾಡ್ಕೊಬೇಕು. ಸೊ ಈ ರೀತಿ ನಾನು ಥಿಂಕ್ ಮಾಡ್ತೀನಿ. ಸೊ ಅದಕ್ಕೆ ಅವಾಗ ನಾನು ಬೇರೆಯವ್ರು ಕಂಪೇರ್ ಮಾಡಿಕೊಂಡ್ರು ಕೂಡ ನನಗೆ ಬೇಜಾರು, ನೋವು ಆಗಲ್ಲ. ಇರೋ ಜೀವನದಲ್ಲಿ ಇದೀವಲ್ಲ, ಇಷ್ಟು ಮಾತ್ರ ದೇವ್ರು ಕೊಟ್ಟಿದ್ದಾನಲ್ಲ ಅಂದ್ಕೊಂಡು ಖುಷಿಯಾಗಿರಬೇಕು. ಸೊ ಇದು ನನ್ನ ಥಾಟ್ಸು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ. ಈಗ ನನ್ನ ಹಸ್ಬೆಂಡ್ ಇನ್ನೂ ಬರಲಿಲ್ಲ ಪಾಪನ ಕರ್ಕೊಂಡು.
ಸೊ ಬಂದಿದ ತಕ್ಷಣ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ನಾವು ಸಿಟಿಗೆ ಹೋಗ್ಬೇಕಂದ್ರೆ ಒಂದು 100 ಕಿಲೋಮೀಟ್ರ್ ಆಗೇ ಆಗುತ್ತೆ. ಅದು ಡಿಪೆಂಡ್ ಆನ್ ಎಷ್ಟು ದೂರ ಎಷ್ಟು ಒಳಗೆ ಹೋಗ್ತೀವ ಸಿಟಿಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ, ಇವತ್ತೆಲ್ಲ ಪೂರ್ತಿ ಜರ್ನಿದೇ ಆಗಿರುತ್ತೆ ವೀಡಿಯೋ. ಆದಷ್ಟು ನಾನು ಬೋರ್ ಆಗದಿರೋ ಥರ ಶೇರ್ ಮಾಡ್ಕೊತೀನಿ. ನೋಡ್ತಾ ಇರಿ, ನಾನು ತೇಗ್ ಬರ್ತಾಯಿದೆ. ತಿಂದಿದ್ದು ಸ್ವಲ್ಪ, ಅದು ತೇಗ್ ಜಾಸ್ತಿನೇ ಬರ್ತಾಯಿದೆ ಫ್ರೆಂಡ್ಸ್. ಔಟ್ಸೈಡ್ ಹೋಗ್ತಿದ್ದೀವಲ್ಲ, ಪಾಪುಗೆ ಬಾಳೆಹಣ್ಣು ತೊಗೊತಾ ಇದ್ದೀನಿ. ಅವಳು ಯಾವಾಗಾದರೂ ಕೇಳಿದಾಗ ಬಾಳೆಹಣ್ಣು ತಿನ್ಸೋಣ ಅಂತ. ಹಾಗೆ ಅವಳಿಗೆ ಬಿಸ್ಕೆಟ್ ಪ್ಯಾಕೆಟು ಮತ್ತು ಒಂದು ಲಾಲಿಪಾಪ್ ತೊಗೊಂಡಿದ್ದೀನಿ. ತುಂಬ ಆಟ ಮಾಡಿದಾಗ ಅವಳನ್ನ ಸಮಾಧಾನ ಮಾಡೋಕ್ಕೆ ಒಂದು ಲಾಲಿಪಾಪ್ ಕೊಟ್ಟರೆ ಸರಿ ಹೋಗುತ್ತೇನೋ ಅಂತ ಅಂದ್ಬಿಟ್ಟು ತೊಗೊತಾ ಇದ್ದೀನಿ ಎಲ್ಲ. ಆಮೇಲೆ ನಾನು ಇದೆಲ್ಲ ತೊಗೊಳ್ತಾ ಇದ್ದೆ. ಆಮೇಲೆ ನೋಡಿದ್ರೆ ನನ್ನ ಹಸ್ಬೆಂಡೇ ಬಾಳೆಹಣ್ಣು ತೊಗೊಂಡಿದ್ದಾರೆ. ಆಮೇಲೆ ನೋಡಿ ಕವರಲ್ಲಿ ತೊಗೊಂಡಿದ್ದಾರೆ. ಹಾಲು ಮತ್ತು ನನ್ನ ಹಸ್ಬೆಂಡ್ಗೆ ಟಿಫನ್ ಬಾಕ್ಸು. ಚಿತ್ರಾನ್ನ ಅವ್ರು ಮಾರ್ನಿಂಗ್ ತಿನ್ನಲಿಲ್ಲ. ಅವ್ರು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋದ್ರು. ಬೇಗ ಲೇಟ್ ಆಗುತ್ತೆ, ಬೇಗ ರೆಡಿ ಆಗೊಂಡ್ರು. ನಾನು ತಿಂದುಬಿಟ್ಟು ನೋಡಿ ಎಲ್ಲ ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಏನೇನು ಬೇಕೋ ಎಲ್ಲ ಇಟ್ಕೊತಾ ಇದ್ದೀನಿ. ನಾಸವಿನ್ನು ಮತ್ತು ಅಮೃತಾರ್ಜುನ ಪೆನ್ನು ಅವೆಲ್ಲ ಇಟ್ಕೊತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ಬಂದುಬಿಟ್ಟಿದ್ದಾರೆ, ಅಲ್ಲಿ ಹಾರಾಟ ಹೊಡಿತಾ ಇದ್ದಾರೆ. ಸೊ ಅದಕ್ಕೆ ನಾನು ಎಲ್ಲ ಇಟ್ಕೊಂಡಿದ್ದೀನಿ. ಪಾಪು ಚೆನ್ನಾಗಿರೋ ಬಟ್ಟೆ ಹಾಕ್ಸ್ಕೊಂಡ್ಲೇ ಇಲ್ಲ, ಅವ್ಳು ಟೀ ಶರ್ಟು ಪ್ಯಾಂಟ್ ಹಾಕ್ಸ್ಕೊಂಡ್ಲು. ಅದಕ್ಕೆ ಇಲ್ಲಿ ಒಂದು ಜೊತೆ ಬಟ್ಟೆ ಅಂತ ತೊಗೊಂಡಿದ್ದೀನಿ. ಇವಾಗ ಬಾಳೆಹಣ್ಣು ಮತ್ತು ಟಿಫನ್ ಬಾಕ್ಸು, ವೈಪ್ಸು ತೊಗೊಂಡಿದ್ದೀನಿ. ಸೊ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಸೊ ಇಷ್ಟು ತೊಗೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ, ನಾವು ಬೇಗ ಹೋಗ್ತಾ ಇದ್ದೀವಿ. ಒಳಗನೆ ಮಾತಾಡ್ಕೊಂಡ್ರೆ ಕೇಳಿಸಲ್ಲ ಫ್ರೆಂಡ್ಸ್. ನಾನು ನನ್ನ ಹಸ್ಬೆಂಡು ಮಾತಾಡ್ತಾ ಇಲ್ಲ ಅಂದರೆ ಮಾತಾಡ್ತಾ ಇದ್ದೀವಿ, ಆದರೆ ಮೊದಲ ಥರ ಮಾತಾಡ್ತಾ ಇಲ್ಲ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಹಸ್ಬೆಂಡು. ಇದನ್ನೆಲ್ಲ ಹೇಳ್ತಾ ಇದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರೆ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಎಲ್ಲಾದ್ರೂ ಇಕ್ಬಿಡೋಣ ಅಂತ. ಯಪ್ಪ, ನನಗೆ ಭಯ ಆಗ್ತಾ ಇದೆ. ಇಷ್ಟೊತ್ತು ಸ್ಲೋವಾಗಿ ಹೋಗ್ತಾ ಇತ್ತು ಕಾರು, ಇವಾಗ ಜೋರಾಗಿ ಹೋಗ್ತಾ ಇತ್ತು. ಅಮ್ಮು ಗಟ್ಟಿಗಿಟ್ಕೊಳ್ಳೆ, ಇಲ್ಲ ನಮ್ಮ ಆಕಾಶದಲ್ಲಿ ಹಾರೋಗ್ತೀವಿ. ಅಷ್ಟು ಫಾಸ್ಟಾಗಿ ಹೋಗ್ತಾರೆ. ಬಾಯಿ ಮುಚ್ಚು ಅಂತ ಇದ್ದಾರೆ ಫ್ರೆಂಡ್ಸ್. ಹಾರಾಟ ಹೊಡೆದ್ಬಿಟ್ಟು ಅವ್ರ ಫ್ರೆಂಡ್ಸ್ಗಳಿದ್ದಾರೆ ಅಂತ. ಯಪ್ಪ, ಊರೇ ಗೊತ್ತು ಅಂತ ಮಳೆ. ನಾನು ಪಕ್ಕದಲ್ಲಿದ್ದಾಗಂತೂ ಓವರಾಗಿ ಇದು ಮಾಡ್ತಾರೆ ಫ್ರೆಂಡ್ಸ್. ನನಗೆಲ್ಲರೂ ಗೊತ್ತು. ನೋಡು, ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ದೋಸ್ತುಗಳೆಲ್ಲ ಹೆಂಗಿದ್ದಾರೆ ಅಂತ ತೋರಿಸ್ತಾರೆ ಫ್ರೆಂಡ್ಸ್. ನಂಗೆ ಯಾರು ಇಲ್ಲ ಅಂತ ಅಂದ್ಬಿಟ್ಟು, ಇಲ್ಲಿ ಫ್ರೆಂಡ್ಸ್ ಯಾರು ಇಲ್ಲ ಅಂತ ಅಂದ್ಬಿಟ್ಟು. ನಂಗೆ ಯೂಟ್ಯೂಬಲ್ಲಿ ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸೇ, ಅಕ್ಕ ತಂಗಿ ಎಲ್ಲರೂ ಇದ್ದಾರೆ ನಂಗೆ ಯೂಟ್ಯೂಬಲ್ಲಿ. ನಾವು ಟೈಮ್ ಬಂದಾಗ ತೋರಿಸ್ಕೊತೀವಿ. ಇವಾಗ ಯಾರು ಕಮೆಂಟ್ ಆಗ್ತೀರಾ ಇರ್ಬೋದು, ಬಟ್ ನನ್ನ ಚಾನಲಲ್ಲಿ ವೀಡಿಯೋಸ್ ಎಲ್ಲ ರೀಚ್ ಆದಮೇಲೆ ತುಂಬ ಜನ ಅಕ್ಕ ಅಕ್ಕ ಅಂತ ಕಮೆಂಟ್ ಮಾಡ್ತಾರೆ. ಅವಾಗ ತೋರಿಸ್ತೀನಿ ನಮ್ಮ ದೋಸ್ತುಗಳನ್ನ, ಸಿಸ್ಟರ್ಸ್ನ ಎಲ್ಲದಕ್ಕೂ ಟೈಮ್ ಬರಬೇಕಲ್ವಾ ಫ್ರೆಂಡ್ಸ್. ಕೇಳಿಸ್ತಾ ಇಲ್ಲ, ಗಾಳಿ ಬರ್ತದೆ. ಸೊ ಅಪೋಲೋದಲ್ಲಿ ಪಾಪುಗೆ ಅಂತ ಅಂದ್ಬಿಟ್ಟು ಹಾರ್ಲಿಕ್ಸ್ ತೊಗೊಂಡ್ವಿ, 2+ ಇಯರ್ಸ್ದು. ಸೊ ಅದೇನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಪಾಪುಗೆ ಇಡಬೇಕು, ಚುಪ್ಸ್ಬೇಕಂತ ತುಂಬ ಆಟ ಮಾಡಿದ್ರು. ಅದಕ್ಕೆ ಅವಳಿಗೆ ಅಂತ ಕೊಡಿಸ್ಕೊಟ್ವಿ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನು ಪೋಸ್ ಕೊಡ್ತಾಳೆ ನೋಡಿ ನನ್ನ ಮಗಳು. ಈಗ ಚೆನ್ನಾಗಿ ಕ್ಯಾಮ್ರಾ ನೋಡ್ತಾಳೆ. ಹಾಗೆ ಇಲ್ಲಿ ಬರುವಾಗ ಆಂಜನೇಯ ದೇವಸ್ಥಾನದ ಒಂದು ಚಿಕ್ಕ ಗುಡಿ ಇದೆ. ಯಾವಾಗಲೇ ಬಂದರೂ ನಾವು ಇಲ್ಲಿ ದೇವ್ರ ಕೈ ಮುಗಿದು ಆ ತಾತ ಒಬ್ಬರು ಕೊಡ್ತಾರೆ, ಹೂವು ಎಲ್ಲ ಕೊಡ್ತಾರೆ. ಸೊ ನಾವು ಆಂಜನೇಯ ದೇವ್ರಿಗೆ ಮುಗ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿಂದ. ಸೊ ನಿಯರ್ ಇನ್ನೇನು ಬಂದ್ಬಿಟ್ವಿ ನಾವು ಚಿಂತಾಮಣಿಯಲ್ಲಿರುವಂತಹ ನಾರಾಯಣ ಚೈಲ್ಡ್ ಕೇರ್ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದು. ಸೊ ನೋಡಿ, ದೇವ್ರಿಗೆಲ್ಲ ಹೂವು ಇಟ್ಟು ಇವಾಗ ಇಲ್ಲಿ ಹಾಸ್ಪಿಟ್ಲ್ ಹತ್ರ ಕೂಡ ಬಂದ್ವಿ. ಸೊ ಇಲ್ಲಿ ಮೇಲ್ಗಡೆ ಮಕ್ಕಳಿಗೆ ಅಂತ ಆಟ ಆಡೋಕ್ಕೆ ತುಂಬ ಆಟ ಸಾಮಾನುಗಳಿದ್ದಾವೆ. ಸೊ ನೋಡಿ, ನನ್ನ ಮಗಳು ಕಾರಲ್ಲಿ, ಸೈಕಲಲ್ಲಿ, ಆಟೋದಲ್ಲಿ ಎಲ್ಲ ತುಂಬ ಚೆನ್ನಾಗಿ ಆಡ್ತಾಯಿದ್ಲು. ತುಂಬ ಜನ ಮಕ್ಕಳು ಬಂದಿದ್ದರು, ಅವರೆಲ್ಲ ಆಟ ಆಡ್ತಾ ಇದ್ದಾರೆ. ಅದಾದಮೇಲೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡ್ಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ಮೇಲೆ ಇವಾಗ ನಾವು ಬರುವಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ಪಕ್ಷಿಗಳು ಎಷ್ಟು ಚೆನ್ನಾಗಿದ್ದಾವೆ. ಹೇಳ್ಬೇಕಂತಂದರೆ ನಾವು ಇಲ್ಲಿ ಬರ್ಡ್ಸ್ನ ತಗೊಳ್ಳೋಣ ಅಂತ ಬಂದಿದ್ದೀವಿ. 2 ಲವ್ ಬರ್ಡ್ಸ್ ತಗೊಂಡ್ವಿ. ಸೊ ನಾವು ತಗೊಂಡಿದ್ದು ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಹೇಳ್ಬೇಕಂತಂದರೆ
ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬ ಖುಷಿಪಟ್ಲು, ಬೇಕು ಬೇಕು ಅಂತ ಇದ್ಲು. ಸೊ ಅವಳಿಗೋಸ್ಕರ ಅಂತಾನೆ ನಾವು ಇವತ್ತು ಲವ್ ಬರ್ಡ್ಸ್ ತಂದಿದ್ದೀವಿ. 2 ಬರ್ಡ್ಸ್‌ನ ತೊಗೊಂಡಿದ್ದೀವಿ ನೋಡಿ. ಸೊ ಇದೇ ನಾವು ತೊಗೊಂಡಿರೋದು. ಹಾಗೆ ಇಲ್ಲೆಲ್ಲ ಫಿಶ್ ಎಲ್ಲ ಇತ್ತು. ಸೊ ಫಿಶ್ ಎಲ್ಲ ಬೇಡ, ಯಾಕಂದರೆ ಒಂದ್ಸರಿ ತೊಗೊಂಡದು ಫುಡ್ ಜಾಸ್ತಿ ಹಾಕೋಕ್ಕೆ ಅದು ಹೋಗ್ಬಿಡ್ತು. ಸೊ ಅದಕ್ಕೆ ಫಿಶ್ ಎಲ್ಲ ಬೇಡ ಅಂತ ಅಂದ್ಕೊಂಡು ಈಗ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಫಿಶ್. ಇದೆಲ್ಲ ತೋರಿಸ್ಕೊಂಡು ಬರ್ತಾಯಿದ್ದೆ ನನ್ನ ಮಗಳಿಗೆ. ಆಮೇಲೆ ಇಲ್ಲಿಂದ ಕಬ್ನಲ್ಲಿ ಕುಡಿದ್ಬಿಟ್ಟು ಸೊ ನನ್ನ ಹಸ್ಬೆಂಡ್ಗೆ ಪಾಪುಗೆ ಇಬ್ರಿಗೂ ಬೇಡ ಅಂತ ಇದ್ರು. ಪಾಪು ಬಂದು ಇದು ಬಾದಾಮಿ ಮಿಲ್ಕ್ ಕುಡಿತಾ ಇದ್ದಾಳೆ, ಅದಕ್ಕೆ ಬೇಡ ಅಂತ ಅವಳು ಹೇಳಿದ್ಲು. ಸೊ ನಾನು ಒಬ್ಳು ಕುಡಿದ್ಬಿಟ್ಟು ಬಂದ್ಬಿಟ್ಟೆ. ಹಚ್ಬೇಡ ಅದನ್ನ. ಪಾಪುಗೆ ಸೀಟ್ ಬೆಲ್ಟ್ ಹಾಕ್ಸ್ಬಿಟ್ಟು ಅವಳನ್ನೇ ಒಂದು ಸೀಟಲ್ಲಿ ಕೂರಿಸ್ಬಿಟ್ಟಿದ್ದೀವಿ. ಸೊ ಸೇಫಾಗಿ ಕೂತಿದ್ದಾಳೆ, ಹಾಗೆ ಮಲ್ಕೊಬಿಟ್ಟಿದ್ದಾಳೆ ಕೂಡ ಕಾರಲ್ಲಿ. ಸೊ ನಾನು ಮಲಗಿಬಿಟ್ಟಿದ್ದೆ. ನನ್ನ ಹಸ್ಬೆಂಡ್ ಸಾಂಗುಗಳು ಹಾಕಿದ್ರು, ಸೊ ಅದು ಕೇಳಿಕೊಂಡು ಮಲ್ಕೊಬಿಟ್ಟಿದ್ದೆ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಬಂದಿರುವಂಥ 2 ಗೆಸ್ಟ್ ಅಂದರೆ ಇದೆ. ಸೊ ಗೆಸ್ಟು, ನಮ್ಮ ಮನೆ ಗೆಸ್ಟ್ ಇವರು, ಲವ್ ಬರ್ಡ್ಸು. ಇದಕ್ಕಿನ್ನೂ ಹೆಸರಿಟ್ಟಿಲ್ಲ, ಯಾವ ಥರ ಹೆಸರಿಡೋದು, ಏನು ಹೆಸರಿಡೋದು ಅಂತ ನೀವು ಕಮೆಂಟ್ ಮಾಡಿ. ಸೊ ಲವ್ ಬರ್ಡ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈ ಲಾಗ್ ಇಷ್ಟ ಆಯಿತು ಅನಿಸುತ್ತೆ. ಸೊ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಬಾಯ್ ಎವ್ರಿವನ್.